ನಟ ದರ್ಶನ್ ರವರ ಟೈಮ್ ಸರಿ ಇಲ್ಲದ ಕಾರಣ ಗ್ರಹಚಾರ ಕೆಟ್ಟಿ ಅವರು 2ನೇ ಬಾರಿ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಪತ್ನಿ ದರ್ಶನ್ ರವರನ್ನು ಬಿಡಿಸಲು ಹರಸಾಹಸ ಮಾಡುತ್ತಿದ್ದಾರೆ ಹಾಗೂ ಮಗ ಹಾಗೂ ತಾಯಿ ಮೀನಾ ರವರು ಕಣ್ಣಲ್ಲಿ ನೀರನ್ನು ಬಿಡುತ್ತಿದ್ದಾರೆ. ಪತ್ನಿ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಹೀಗಾಗಿ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಬಂದ ಆರೋಪವೇನೆಂದರೆ ಹೇಳತೀರಲಾಗದು. ಕೆಟ್ಟದಾಗಿ ಕಮೆಂಟ್ಸ್ ಮಾಡುವುದು, ಮೀಮ್ಸ್ ಮಾಡುವುದು, ಇದನ್ನೆಲ್ಲ ಮಾಡುತ್ತಿದ್ದ ಕಿಡಿಗೇಡಿಗಳು ನಾವು ಅಪ್ಪು ಬಾಸ್ ಫ್ಯಾನ್ಗಳು ಎಂದು ಹೇಳಿದ್ದಾರೆ. ಇದನ್ನು ಕಂಡ ಶಿವಣ್ಣನವರು ತಿರುಗೇಟು ನೀಡಿದ್ದಾರೆ. ಅವರು ಹೇಳಿದ್ದೇನು ನೋಡೋಣ ಬನ್ನಿ. ಅಶ್ವಿನಿ ಅವರು ಅಪ್ಪು ಅವರ ಅಭಿಮಾನಿ ಎಂದು ಮಾಡಿದ ಕೆಟ್ಟ ಕೆಲಸಕ್ಕೆ ತಿರುಗೇಟು ನೀಡಿದ್ದಾರೆ. ಅದೇ ರೀತಿ ಶಿವಣ್ಣನವರು ಅಪ್ಪು ಅಭಿಮಾನಿ ಎಂದು ಹೇಳುತ್ತಾ ಈ ಕೆಟ್ಟ ಕೆಲಸ ಮಾಡಿದ್ದರೆ ನಾವಂತೂ ಸುಮ್ಮನಿರೋದಲ್ಲ, ಸರಿಯಾದ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಈ ಅಭಿಮಾನಿಗಳ ಹೆಸರುಗಳನ್ನು ಹೇಳಿಕೊಂಡು ಈ ಥರ ಕೆಟ್ಟ ಕೆಲಸವನ್ನು ಮಾಡುವುದು ತಪ್ಪು. ಹಾಗಾಗಿ ಅಪ್ಪು ಅಭಿಮಾನಿ ಎಂದು ಹೇಳಿದ್ದು ಇನ್ನೂ ತಪ್ಪು. ಅಪ್ಪು ಅಭಿಮಾನಿ, ದರ್ಶನ್ ಅಭಿಮಾನಿ ಹಾಗೂ ಶಿವಣ್ಣನವರ ಅಭಿಮಾನಿ ಎಂದು ಯಾರಾದರೂ ಹೇಳಿದರೆ ಕಿಡಿಗೇಡಿಗಳ ಮೇಲೆ ಸರಿಯಾದ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಅಶ್ವಿನಿ ಗುಡುಗಿದರು. ಇದನ್ನು ಕಂಡು ಶಿವಣ್ಣನವರು ತಿರುಗೇಟು ನೀಡಿದ್ದಾರೆ. ಅಪ್ಪು ಅವರ ಸುದ್ದಿಗೆ ಯಾರಾದರೂ ಬಂದರೆ ನಾನು ಸುಮ್ಮನಿರೋದಿಲ್ಲ. ಅಪ್ಪು ಹೆಸರನ್ನು ದಯವಿಟ್ಟು ಹಾಳು ಮಾಡಬೇಡಿ. ಅಪ್ಪು ಇರುವ ಬೆಲೆ ಇದೆ ತುಂಬ. ಹಾಗೂ ದರ್ಶನ್ ರವರು ಈಗ ಕೆಟ್ಟಿದ್ದಾರೆ. ಅವರ ಏನೇ ವೈಯಕ್ತಿಕ ವಿಷಯವಿದ್ದರೂ ಅದರಲ್ಲಿ ಅವರು ಕೋರ್ಟ್ ತೀರ್ಮಾನ ಮಾಡುತ್ತದೆ. ಹಾಗಾಗಿ ಅದರ ಬಗ್ಗೆ ಯಾರೂ ಮಾತನಾಡುವ ಅಧಿಕಾರವಿಲ್ಲ ಹಾಗೂ ಅವರ ಪತ್ನಿ ದೇವತೆಯಂತೆ ಅವರ ಬಗ್ಗೆ ಯಾರೂ ಮಾತನಾಡಬಾರದು ಎಂದು ಹೇಳಿದ್ದಾರೆ. ಇದಕ್ಕೆ ತಕ್ಕ ಶಿಕ್ಷೆ ಏನು ಕೊಡಬೇಕೆಂದು ದರ್ಶನ್ ಅವರ ಅಭಿಮಾನಿಗಳು ತಿಳಿಸಬೇಕಾಗಿ ವಿನಂತಿ.